ಹಿಂದೆಯಷ್ಟೇ ಬೆಂಗಳೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತು. ಬರೋಬ್ಬರಿ 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಬಲಿಯಾಗಿದ್ದರು. ಈ ಕರಾಳ ಘಟನೆ ವಾಸೋ ಮುನ್ನವೇ ಮತ್ತೊಂದು ದುರಂತ ನಡೆದು ಹೋಗಿದೆ. ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಜಗನ್ನಾಥನ ರಥಯಾತ್ರೆ ಸಾವಿನ ಯಾತ್ರೆಯಾಗಿ ಬದಲಾಗಿದೆ. ಸಂಭ್ರಮ ಮನೆ ಮಾಡಿದ್ದ ಉತ್ಸವದಲ್ಲಿ ಸೂತಕ ಆವರಿಸಿದೆ. ಕೃಷ್ಣನ ಹೃದಯ ನೆಲೆಸಿರೋ ಸನ್ನಿಧಿಯಲ್ಲಿ ಭಕ್ತರ ಹೃದಯ ಬಡಿತವೇ ನಿಂತು ಹೋಗಿದೆ. ಜಗನ್ನಾಥನ ರಥಯಾತ್ರೆಯಲ್ಲಿ ಘೋರ ದುರಂತ. ಕಾಲ್ತುಳಿತಕ್ಕೆ 3 ಭಕ್ತರ ದುರ್ಮರಣ. ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ. ಇಂದು ಬೆಳ್ಳಂಬೆಳಗ್ಗೆ ಗುಂಡೀಚಾ ದೇವಾಲಯದ ಬಳಿ ಭೀಕರ ಕಾಲ್ತುಳಿತ ಸಂಭವಿಸಿಬಿಟ್ಟಿದೆ. ಬರೋಬ್ಬರಿ 3 ಭಕ್ತರ ಉಸಿರೇ ನಿಂತಿದೆ. ಸುಮಾರಿಗೆ ಗುಂಡೀಚಾ ದೇಗುಲ ಬಳಿಯ ಶಾರದಾ ಬಲಿಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ನೋಡ್ತಿದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸುನಾಮಿಯೇ ಅಪ್ಪಳಿಸಿತ್ತು. ಇದ್ದಕ್ಕಿದ್ದಂತೆ ಭಕ್ತರ ನಡುವೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ. ಜನರ ನಡುವೆ ಸಿಲುಕಿ 3 ಭಕ್ತರು ಉಸಿರಾಡಲಾಗದೆ ಜೀವ ಬಿಟ್ಟಿದ್ದಾರೆ. 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಯಮನ ರೂಪ ತಾಳಿದ್ವ ಲಾರಿಗಳು. ಸಾವಿರಾರು ಸಂಖ್ಯೆಯಲ್ಲಿ ಕಿಕ್ಕಿರಿದು ಸೇರಿದ್ದ ಭಕ್ತರ ನಡುವೆ 2 ಲಾರಿಗಳು ಯಮನ ರೂಪ ತಾಳಿ ಬಂದಿವೆ. ಮರದ ದಿಮ್ಮಿಗಳನ್ನ ಹೊತ್ತ ಲಾರಿಗಳು ಭಕ್ತರ ಮಧ್ಯೆ ನುಗ್ಗಿವೆ. ಕೂಡಲೇ ನೆರೆದಿದ್ದ ಭಕ್ತರು ಚೆಲ್ಲಾಪಿಲ್ಲಿಯಾಗಿದ್ದಾರೆ. ರಥಗಳ ಬಳಿಯಿದ್ದ ತಾಳೆ ಮರದ ಏಣಿಗಳು ಭಕ್ತರ ಮೇಲೆ ಬಿದ್ದಿವೆ. ಜೀವ ಉಳಿಸಿಕೊಳ್ಳಲು ಜನರು ಓಡಿದ್ದಾರೆ. ಇದೇ ಕಾರಣಕ್ಕೆ ಕಾಲ್ತುಳಿತ ಸಂಭವಿಸಿದ್ಯಂತೆ. ಪುರಿ ಜಿಲ್ಲಾಧಿಕಾರಿ ವರಿಷ್ಠಾಧಿಕಾರಿ ಎತ್ತಂಗಡಿ. ಕಾಲ್ತುಳಿತ ಸಂಬಂಧ ಒಡಿಶಾ ಸರ್ಕಾರ ಅಧಿಕಾರಿಗಳ ತಲೆದಂಡ ಮಾಡಿದೆ. ಪುರಿ ಜಿಲ್ಲಾಧಿಕಾರಿ ಸಿದ್ಧಾರ್ಥ್, ಪೊಲೀಸ್ ವರಿಷ್ಠಾಧಿಕಾರಿ ಬಿನಿತ್ ಅಗರ್ವಾಲ್ರನ್ನ ವರ್ಗಾವಣೆ ಮಾಡಿದೆ. ಅಲ್ಲದೆ ಡಿಸಿಪಿ ವಿಷ್ಣುಪಟಿ ಹಾಗೂ ಪೊಲೀಸ್ ಕಮಾಂಡೆಂಟ್ ಅಜಯ್ ಪದಿ ಅವರನ್ನ ಅಮಾನತು ಮಾಡಲಾಗಿದೆ. ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ. ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. ಅದ್ಯಾಕೋ ಏನೋ ಇತ್ತೀಚೆಗೆ ಕಾಲ್ತುಳಿತ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಅತಿ ಹೆಚ್ಚು ಜನರು ಸೇರೋ ಕಡೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ಕಾಲ್ತುಳಿತ ಸಂಬಂಧ ನಿಯಮ ವಿಧಿಸಬೇಕು. ಇಲ್ಲದಿದ್ರೆ ಅಪಾಯ ತಪ್ಪಿದ್ದಲ್ಲ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಕೆಲ ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತು. ಬರೋಬ್ಬರಿ 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಬಲಿಯಾಗಿದ್ದರು. ಈ ಕರಾಳ ಘಟನೆ ವಾಸೋ ಮುನ್ನವೇ ಮತ್ತೊಂದು ದುರಂತ ನಡೆದು ಹೋಗಿದೆ. ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಜಗನ್ನಾಥನ ರಥಯಾತ್ರೆ ಸಾವಿನ ಯಾತ್ರೆಯಾಗಿ ಬದಲಾಗಿದೆ. ಸಂಭ್ರಮ ಮನೆ ಮಾಡಿದ್ದ ಉತ್ಸವದಲ್ಲಿ ಸೂತಕ ಆವರಿಸಿದೆ. ಕೃಷ್ಣನ ಹೃದಯ ನೆಲೆಸಿರೋ ಸನ್ನಿಧಿಯಲ್ಲಿ ಭಕ್ತರ ಹೃದಯ ಬಡಿತವೇ ನಿಂತು ಹೋಗಿದೆ. ಜಗನ್ನಾಥನ ರಥಯಾತ್ರೆಯಲ್ಲಿ ಘೋರ ದುರಂತ. ಕಾಲ್ತುಳಿತಕ್ಕೆ 3 ಭಕ್ತರ ದುರ್ಮರಣ. ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ. ಇಂದು ಬೆಳ್ಳಂಬೆಳಗ್ಗೆ ಗುಂಡೀಚಾ ದೇವಾಲಯದ ಬಳಿ ಭೀಕರ ಕಾಲ್ತುಳಿತ ಸಂಭವಿಸಿಬಿಟ್ಟಿದೆ. ಬರೋಬ್ಬರಿ 3 ಭಕ್ತರ ಉಸಿರೇ ನಿಂತಿದೆ.
ಸುಮಾರಿಗೆ ಗುಂಡೀಚ ದೇಗುಲ ಬಳಿಯ ಶಾರದಾ ಬಲಿಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ನೋಡ್ತಿದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸುನಾಮಿಯೇ ಅಪ್ಪಳಿಸಿತ್ತು. ಇದ್ದಕ್ಕಿದ್ದಂತೆ ಭಕ್ತರ ನಡುವೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ. ಜನರ ನಡುವೆ ಸಿಲುಕಿ 3 ಭಕ್ತರು ಉಸಿರಾಡಲಾಗದೆ ಜೀವ ಬಿಟ್ಟಿದ್ದಾರೆ. 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಯಮನ ರೂಪ ತಾಳಿದ್ವ ಲಾರಿಗಳು. ಸಾವಿರಾರು ಸಂಖ್ಯೆಯಲ್ಲಿ ಕಿಕ್ಕಿರಿದು ಸೇರಿದ್ದ ಭಕ್ತರ ನಡುವೆ 2 ಲಾರಿಗಳು ಯಮನ ರೂಪ ತಾಳಿ ಬಂದಿವೆ. ಮರದ ದಿಮ್ಮಿಗಳನ್ನ ಹೊತ್ತ ಲಾರಿಗಳು ಭಕ್ತರ ಮಧ್ಯೆ ನುಗ್ಗಿವೆ. ಕೂಡಲೇ ನೆರೆದಿದ್ದ ಭಕ್ತರು ಚೆಲ್ಲಾಪಿಲ್ಲಿಯಾಗಿದ್ದಾರೆ. ರಥಗಳ ಬಳಿಯಿದ್ದ ತಾಳೆ ಮರದ ಏಣಿಗಳು ಭಕ್ತರ ಮೇಲೆ ಬಿದ್ದಿವೆ. ಜೀವ ಉಳಿಸಿಕೊಳ್ಳಲು ಜನರು ಓಡಿದ್ದಾರೆ. ಇದೇ ಕಾರಣಕ್ಕೆ ಕಾಲ್ತುಳಿತ ಸಂಭವಿಸಿದ್ಯಂತೆ. ಪುರಿ ಜಿಲ್ಲಾಧಿಕಾರಿ ವರಿಷ್ಠಾಧಿಕಾರಿ ಎತ್ತಂಗಡಿ. ಕಾಲ್ತುಳಿತ ಸಂಬಂಧ ಒಡಿಶಾ ಸರ್ಕಾರ ಅಧಿಕಾರಿಗಳ ತಲೆದಂಡ ಮಾಡಿದೆ. ಪುರಿ ಜಿಲ್ಲಾಧಿಕಾರಿ ಸಿದ್ಧಾರ್ಥ್, ಪೊಲೀಸ್ ವರಿಷ್ಠಾಧಿಕಾರಿ ಬಿನಿತ್ ಅಗರ್ವಾಲ್ರನ್ನ ವರ್ಗಾವಣೆ ಮಾಡಿದೆ. ಅಲ್ಲದೆ ಡಿಸಿಪಿ ವಿಷ್ಣುಪಟಿ ಹಾಗೂ ಪೊಲೀಸ್ ಕಮಾಂಡೆಂಟ್ ಅಜಯ್ ಪದಿ ಅವರನ್ನ ಅಮಾನತು ಮಾಡಲಾಗಿದೆ. ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ. ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. ಅದ್ಯಾಕೋ ಏನೋ ಇತ್ತೀಚೆಗೆ ಕಾಲ್ತುಳಿತ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಅತಿ ಹೆಚ್ಚು ಜನರು ಸೇರೋ ಕಡೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ಕಾಲ್ತುಳಿತ ಸಂಬಂಧ ನಿಯಮ ವಿಧಿಸಬೇಕು. ಇಲ್ಲದಿದ್ರೆ ಅಪಾಯ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಲ ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತು. ಬರೋಬ್ಬರಿ 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಬಲಿಯಾಗಿದ್ದರು. ಈ ಕರಾಳ ಘಟನೆ ವಾಸೋ ಮುನ್ನವೇ ಮತ್ತೊಂದು ದುರಂತ ನಡೆದು ಹೋಗಿದೆ. ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಜಗನ್ನಾಥನ ರಥಯಾತ್ರೆ ಸಾವಿನ ಯಾತ್ರೆಯಾಗಿ ಬದಲಾಗಿದೆ. ಸಂಭ್ರಮ ಮನೆ ಮಾಡಿದ್ದ ಉತ್ಸವದಲ್ಲಿ ಸೂತಕ ಆವರಿಸಿದೆ. ಕೃಷ್ಣನ ಹೃದಯ ನೆಲೆಸಿರೋ ಸನ್ನಿಧಿಯಲ್ಲಿ ಭಕ್ತರ ಹೃದಯ ಬಡಿತವೇ ನಿಂತು ಹೋಗಿದೆ. ಜಗನ್ನಾಥನ ರಥಯಾತ್ರೆಯಲ್ಲಿ ಘೋರ ದುರಂತ. ಕಾಲ್ತುಳಿತಕ್ಕೆ 3 ಭಕ್ತರ ದುರ್ಮರಣ. ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ. ಇಂದು ಬೆಳ್ಳಂಬೆಳಗ್ಗೆ ಗುಂಡೀಚಾ ದೇವಾಲಯದ ಬಳಿ ಭೀಕರ ಕಾಲ್ತುಳಿತ ಸಂಭವಿಸಿಬಿಟ್ಟಿದೆ. ಬರೋಬ್ಬರಿ 3 ಭಕ್ತರ ಉಸಿರೇ ನಿಂತಿದೆ. ಸುಮಾರಿಗೆ ಗುಂಡೀಚಾ ದೇಗುಲ ಬಳಿಯ ಶಾರದಾ ಬಲಿಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ನೋಡ್ತಿದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸುನಾಮಿಯೇ ಅಪ್ಪಳಿಸಿತ್ತು. ಇದ್ದಕ್ಕಿದ್ದಂತೆ ಭಕ್ತರ ನಡುವೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ. ಜನರ ನಡುವೆ ಸಿಲುಕಿ 3 ಭಕ್ತರು ಉಸಿರಾಡಲಾಗದೆ ಜೀವ ಬಿಟ್ಟಿದ್ದಾರೆ. 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಯಮನ ರೂಪ ತಾಳಿದ್ವ ಲಾರಿಗಳು. ಸಾವಿರಾರು ಸಂಖ್ಯೆಯಲ್ಲಿ ಕಿಕ್ಕಿರಿದು ಸೇರಿದ್ದ ಭಕ್ತರ ನಡುವೆ 2 ಲಾರಿಗಳು ಯಮನ ರೂಪ ತಾಳಿ ಬಂದಿವೆ. ಮರದ ದಿಮ್ಮಿಗಳನ್ನ ಹೊತ್ತ ಲಾರಿಗಳು ಭಕ್ತರ ಮಧ್ಯೆ ನುಗ್ಗಿವೆ. ಕೂಡಲೇ ನೆರೆದಿದ್ದ ಭಕ್ತರು ಚೆಲ್ಲಾಪಿಲ್ಲಿಯಾಗಿದ್ದಾರೆ. ರಥಗಳ ಬಳಿಯಿದ್ದ ತಾಳೆ ಮರದ ಏಣಿಗಳು ಭಕ್ತರ ಮೇಲೆ ಬಿದ್ದಿವೆ. ಜೀವ ಉಳಿಸಿಕೊಳ್ಳಲು ಜನರು ಓಡಿದ್ದಾರೆ. ಇದೇ ಕಾರಣಕ್ಕೆ ಕಾಲ್ತುಳಿತ ಸಂಭವಿಸಿದ್ಯಂತೆ. ಪುರಿ ಜಿಲ್ಲಾಧಿಕಾರಿ ವರಿಷ್ಠಾಧಿಕಾರಿ ಎತ್ತಂಗಡಿ. ಕಾಲ್ತುಳಿತ ಸಂಬಂಧ ಒಡಿಶಾ ಸರ್ಕಾರ ಅಧಿಕಾರಿಗಳ ತಲೆದಂಡ ಮಾಡಿದೆ. ಪುರಿ ಜಿಲ್ಲಾಧಿಕಾರಿ ಸಿದ್ಧಾರ್ಥ್, ಪೊಲೀಸ್ ವರಿಷ್ಠಾಧಿಕಾರಿ ಬಿನಿತ್ ಅಗರ್ವಾಲ್ರನ್ನ ವರ್ಗಾವಣೆ ಮಾಡಿದೆ. ಅಲ್ಲದೆ ಡಿಸಿಪಿ ವಿಷ್ಣುಪಟಿ ಹಾಗೂ ಪೊಲೀಸ್ ಕಮಾಂಡೆಂಟ್ ಅಜಯ್ ಪದಿ ಅವರನ್ನ ಅಮಾನತು ಮಾಡಲಾಗಿದೆ. ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ. ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. ಅದ್ಯಾಕೋ ಏನೋ ಇತ್ತೀಚೆಗೆ ಕಾಲ್ತುಳಿತ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಅತಿ ಹೆಚ್ಚು ಜನರು ಸೇರೋ ಕಡೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ಕಾಲ್ತುಳಿತ ಸಂಬಂಧ ನಿಯಮ ವಿಧಿಸಬೇಕು. ಇಲ್ಲದಿದ್ರೆ ಅಪಾಯ ತಪ್ಪಿದ್ದಲ್ಲ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.